Finally, it's final now. RCB versus GT again in the final, ಮಗ. ನೋಡಿ, ಲಾಸ್ಟ್ ಸೀಸನ್ಗೂ ಈ ಸೀಸನ್ಗೂ ಕಾಂಟ್ರಾಸ್ಟಿಂಗ್ ಆಗಿದೆ. ಲಾಸ್ಟ್ ಸೀಸನ್ ಕೂಡ ಟೇಬಲ್ ಟಾಪರ್ಸ್ ಫೈನಲ್ ಆಡಿದ್ದು, ಈ ಸೀಸನ್ ಟೇಬಲ್ ಟಾಪರ್ಸ್ ಫೈನಲ್ ಆಡಿದ್ದು, ಟಾಪ್ 12 ಕ್ವಾಲಿಫೈ ಆದಂತವ್ರು ಫೈನಲ್ಸ್ಗೆ ಬಂದಿರೋದು. ರಿಟರ್ನ್ ಆಗಿ ನುಸ್ಲೋಕೊಂಡು ಹಿಂಗೆ ಹೆಂಗ ಬಂದ್ಬಿಟ್ಟು ಮತ್ತೆ ಸೇರ್ಕೊಂಡಿದ್ದಾರೆ. ಓದ್ಸಲಿ ಪಂಜಾಬ್ ಕಿಂಗ್ಸ್ ಅವರು ಸೋತಿದ್ರು ಕ್ವಾಲಿಫೈರ್ 1 ಅಲ್ಲಿ, ಮತ್ತೆ ಬಂದ್ಬಿಟ್ಟು ಇಲ್ಲಿ ಫೈನಲ್ ಅಲ್ಲೂ ಕೂಡ ಸೋತ್ಬಿಟ್ಟು ಹೋದ್ರು ನಮ್ಮ ಅಗೇನ್ಸ್ಟ್ RCB ಅಗೇನ್ಸ್ಟ್. ಈ ಸಲ ಇವರು ಕ್ವಾಲಿಫೈರ್ 1 ಅಲ್ಲಿ ಸೋತಿದ್ದಾರೆ, ಮತ್ತೆ ಅಲ್ಲಿ ಬಂದ್ಬಿಟ್ಟು ಕೂತ್ಕೊಂಡಿದ್ದಾರೆ. ಬಟ್ ಕ್ವಶನ್ ಇರೋದೇನು ಅಂದ್ರೆ ಅಹಮದಾಬಾದ್ ಅಲ್ಲಿ ಇರೋದು ಫೈನಲ್, GT ಅವರ ಹೋಮ್ ಮೆನಲ್ಲಿ ಇರುವಂತ ಫೈನಲ್. ಸೊ ಅದನ್ನ ಅವ್ರಿಗೆ ಸೈಕಲಾಜಿಕಲ್ ಅಡ್ವಾಂಟೇಜ್ ಅಂತೂ ಇದ್ದೇ ಇರುತ್ತೆ. ಈ ಮ್ಯಾಚ್ ಬಗ್ಗೆ ಮಾತಾಡೋರು, ನೀನು ಫೈನಲ್ ಬಗ್ಗೆ ಮಾತಾಡ್ತಿದ್ಯಲ್ಲ, ಹೌದು ಈ ಮ್ಯಾಚ್ ಬಂದ್ಬಿಡೋಣ, ಅದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ. ಸೊ RCB ವರ್ಸಸ್ GT ಫೈನಲ್ಗೆ ಬಿದ್ದಿದೆ ಗುರು. ಅಲ್ಟಿಮೇಟ್ಲಿ ನಿಮ್ಗೆ ಏನ್ ಫೀಲ್ ಆಗ್ತದೆ ಕಾಮೆಂಟ್ ಸೆಕ್ಷನ್ ಹಾಕಿ. ನಿಮಗೆ RR ಬರ್ಬೇಕಾಗಿತ್ತಾ ಅಥವಾ GT ಬರ್ಬೇಕಾಗಿತ್ತಾ ಅಂತ. ಸೊ ಓಕೆ, ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂತು ಅಂತಂದ್ರೆ ಮಗ, ಏನೇನಾಯ್ತು ಗುರು ಇವೆಂಟ್ಸು ನಜ್ಜಿ. ಲಾಸ್ಟ್ ಮ್ಯಾಚ್ ಆದಂಥ ಇವೆಂಟ್ಸು 2 ಆಗಿದ್ದು ಇವೆಂಟು. ನಾನು ಸ್ಟ್ರೈಟ್ ಅವೇ ನಾನು ಇದಕ್ಕೆ ಹೋಗೋದಿಲ್ಲ, ಮ್ಯಾಚ್ಗೆ ಹೋಗೋದಿಲ್ಲ. 2 ಇವೆಂಟ್ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಆಮೇಲೆ ಹೋಗ್ತೀನಿ. ವೈಭವ್ ಸೂರ್ಯವಂಶಿ ಔಟ್ ಆದಂಥ ರೀತಿ, ಜೊತೆಗೆ ಇವರು ಸಾಯಿ ಸುದರ್ಶನ್ ಔಟ್ ಆದಂಥ ರೀತಿ, ಎರಡು ಒಂಥರ ಕಾಮಿಡಿ ಡಿಸ್ಮಿಸಲ್ಲು. ಅದರಲ್ಲೂ ಸಾಯಿ ಸುದರ್ಶನ್ ಔಟ್ ಆದಂಥ ಸಿಕ್ಕಾಪಟ್ಟೆ ಫನ್ನಿ ಡಿಸ್ಮಿಸಲ್, ಬಿದು ನಗಬೇಕು ಆ ಥರ ಡಿಸ್ಮಿಸಲ್ಲು. ತಲೆ ಮೇಲೆ ಚಪ್ಲಿಕಲ್ಲಿ ಎಳ್ಕೊಂತಾರೆ ಅಂತ ಹೇಳ್ತಾರಲ್ಲ ಸಾಯಿ ಸುದರ್ಶನ್, ಆ ಥರ ಕ್ಯಾಟಗರಿಗೆ ಬಿದ್ಬಿಟ್ಟವ್ರೆ. ಪ್ಲೇ ಆಫ್ಸಲ್ಲಿ 2 ಮ್ಯಾಚು. ಫಸ್ಟ್ ಮ್ಯಾಚ್ ಬಿಡಿ, RCB ಅಗೇನ್ಸ್ಟ್ 18 ರನ್ ಹೊಡೆದ್ರು ಅಷ್ಟೇ. ಬಟ್ ಈ ಮ್ಯಾಚ್ ಒಂದು ಸ್ವಲ್ಪ ಚೆನ್ನಾಗಿ ಆಡಿದ್ರು, 58 ರನ್ ಹೊಡೆದಿದ್ರು. ತಲೆ ಮೇಲೆ ಚಪ್ಪಲಿ ಹೇಳ್ಕೊಂಡ್ಬಿಡೋದ ಅಲ್ಲಿ. ಏನ್ ಬ್ಯಾಟ್ ನೆಸಿತ ಅವ್ರು ವಿಕೆಟ್ ಮೇಲೆ ಹೋಗ್ತಾ ಬೀಳ್ತೈತೆ. ಅದು ನೋಡಿ, ಅದು ಹೋಗ್ಬಿಟ್ಟು ಸ್ಟಂಪ್ಸ್ ಮೇಲೆ ಬೀಳ್ತೈತೆ, ಎಲ್ಲೂ ಬೀಳ್ತಾ ಇಲ್ಲ. ಅಲ್ಲಿ ಸೈಡ್ಗೂ ಬೀಳ್ತಿಲ್ಲ, ಆ ಕಡೆ ಬೀಳ್ತಿಲ್ಲ, ಈ ಕಡೆ ಬೀಳ್ತಿಲ್ಲ, ಕರೆಕ್ಟಾಗಿ ಸ್ಟಂಪ್ಸ್ ಮೇಲೆ ಬೀಳ್ತೈತೆ. ಇದಕ್ಕಿಂತ ಒಂದು ಅನ್ಫಾರ್ಚುನೇಟ್ ಥಿಂಗ್ ಇನ್ನ ಒಂದು ಇದೆಯಾ ಗುರು? ಅನ್ಫಾರ್ಚುನೇಟ್ ಥಿಂಗ್ ಅಂತ ಹೇಳೋ ಆಗಿಲ್ಲ, ಇದೇ ರೀಸನ್ ಕೊಡೋ ಆಗಿಲ್ಲ, ಅವ್ರದೇ ಮಿಸ್ಟೇಕ್ ಅಂತ ಹೇಳ್ಬೇಕು. ಬ್ಯಾಟ್ನ ಒಂದ್ಸಲ ಗ್ರಿಪ್ ಕಳ್ಕೊಳ್ತು ಅಂತಂದ್ರೆ ಏನೋ ಹೇಳ್ಬೋದು, ಪದೇ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಒಂಥರ ಗ್ರಿಪ್ನ ಕಳ್ಕೊಂತು ಅಂತಂದ್ರೆ, ಹಿಡ್ಕೊಂಡಿಲ್ಲ, ಬ್ಯಾಟ್ನ ಬಿಸಾಕ್ತಾ ಇತ್ತು ಅಂತಂದ್ರೆ ಅದು ಅವ್ರದೇ ತಪ್ಪು. ಅವ್ರ ತಪ್ಪಿಂದ ಅವ್ರ ವಿಕೆಟ್ ನೋಡಿ. 2 ಸಲ ಕೂಡ ಬೌಂಡ್ರಿಗೆ ಹೋಗಿದೆ. RCB ಅಗೇನ್ಸ್ಟ್ ಕೂಡ ಬೌಂಡ್ರಿಗೆ ಹೋಗಿತ್ತು, ಇಲ್ಲೂ ಕೂಡ ಬೌಂಡ್ರಿಗೆ ಹೋಗಿದೆ ಅವ್ರು ಹೊಡೆದಂಥ ಬಾಲು. ಆದ್ರೆ ಬೋಲ್ಡಿಗೆ ಬಿದ್ದೈತೆ ಬ್ಯಾಟು. ಸೊ ಶುಭ್ಮನ್ ಗಿಲ್ ಅಂತೂ ಕೂತ್ಕೊಂಡು ತಲೆ ಮೇಲೆ ಚಚ್ಕೊಂತಿದ್ರು ಹಂಗೇನೆ. ಅಜ್ಜಿ ಏನ್ ಗುರು ನೀನು ಒಂದು 200 ಪಾರ್ಟ್ನರ್ಶಿಪ್ ಹೊಡಿಯೋಣ ಅಂತ ಅನ್ಕೊಂಡಿರೋ, ನೀನು ಹಿಂಗ್ ಔಟ್ ಆಗ್ಬಿಟ್ಟಿಲ್ಲ ಅಜೀಬಾಗೆ ಅಂತ. ಸೊ ಇದಕ್ಕಿಂತ ಒಂದು ಅಜೀಬ್ ಡಿಸ್ಮಿಸಲ್ಲು ಬ್ಯಾಕ್ ಟು ಬ್ಯಾಕು IPL ಅಲ್ಲೇ ನೋಡಿಲ್ಲ ಗುರು. ಏನೋ ಒನ್ ಟೈಮ್ ಆಗ್ಬೋದಪ್ಪ ಅಚಾನಕ್ ಆಗಿ ಅಂತ ಅನ್ಕೋಬಹುದು, ಬಟ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಪ್ಲೇ ಆಫ್ಸ್ ಅಲ್ಲಿ ಈ ತರ ಆಗೋದು. ಸ್ಕ್ರಿಪ್ಟ್ ಬರೆದ್ರು ಬರಲ್ಲ ಅಲ್ಲಿ, ಆ ತರ ಡಿಸ್ಮಿಸ್ ಆಗಿದೆ ಸಾಯಿ ಸುದರ್ಶನ್. ಇನ್ಫ್ಯಾಕ್ಟ್ ಇವರು ವೈಭವ್ ಸೂರ್ಯವಂಶಿ ವಿಚಾರಕ್ಕೆ ಬಂತು ಅಂದ್ರೆ ಏನಪ್ಪ ಅದು 97 ಅಲ್ಲಿ ಔಟ್ ಆಗಿದ್ದು ಅದೇ ತರ ಲಾಸ್ಟ್ ಮ್ಯಾಚು, ಈ ಮ್ಯಾಚ್ 96 ಅಲ್ಲಿ ಔಟ್ ಆಗಿದ್ದು ಅದೇ ತರ. ಬಿಹೈಂಡು ಸೇಮ್ ರೀಜನು, ಸೇಮ್ ಕ್ಯಾಚರು, ಸೇಮ್ ರೀಜನು, ಅದೇ ಕ್ಯಾಚು, ಅದೇ ಶಾಟು, ಅದೇ ಕ್ಯಾಚು. ಬಿಹೈಂಡೇ ಹೊಡಿಬೇಕಿತ್ತ ಅಲ್ಲ, ಒಂದು ಪ್ಲಾನ್ ಮಾಡಿರು ಅಂತ ಕಾಣಿಸುತ್ತೆ. ಈ ಬಾಲ್ನ ಹಾಕನ, ಈ ಬಾಲ್ ಹಾಕಿದಾಗಲೇ ಔಟ್ ಆಗಿದ್ದ ವೈಭವ್ ಸೂರ್ಯವಂಶಿ 97 ಇರ್ಬೇಕಾರೆ. ಅದೇ ತರ ಬಾಲ್ನ ಬಿಟ್ರು, ಅದೇ ತರ ಡಿಸ್ಮಿಸಲ್ನ ಎತ್ತಿದ್ರು. ಸೊ ಓಕೆ, ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ಬಿಡೋಣ. ರಾಜಸ್ಥಾನ್ ರಾಯಲ್ಸ್ ಅವರು ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಾರೆ. ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಂಡು ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ ನಾರ್ಮ್ ಇರುತ್ತೆ. ಬಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು ಲಾಸ್ಟ್ ಮ್ಯಾಚ್ ಹೊಡೆದ್ಬಿಟ್ಟಿದ್ದೀವಿ ಇದೇ ವೆನ್ಯೂಲಿ, ಹಾವಳಿ ಮಾಡ್ಬಿಡೋಣ ಅಂತ ಬರ್ತಾರೆ. ಇನ್ಫ್ಯಾಕ್ಟ್ ಈ ವೆನ್ಯೂಲಿ ರಾಜಸ್ಥಾನ್ ರಾಯಲ್ಸ್ ಸೋತೇ ಇಲ್ಲ. ಇವತ್ತೇ ಫಸ್ಟ್ ಮ್ಯಾಚ್ನ ಸೋತಿರೋದು. 4-0 ಇತ್ತು ಗುರು ಇವ್ರದ್ದು ಸಿನ್ಸು. ಬಟ್ ಇವತ್ತು ಫಸ್ಟ್ ಮ್ಯಾಚ್ನ ಸೋತಿದ್ದಾರೆ ಮುಲಾನ್ಪುರ ನ್ಯೂ ಚಂಡೀಗಢಲ್ಲಿ. ಸೊ ಫಸ್ಟ್ ಬ್ಯಾಟಿಂಗ್ ಆಡೋಕ್ಕಂತ ಬರ್ತಾರಮ್ಮ ಯಶಸ್ವಿ ಜೈಸ್ವಾಲ್. ಮೊದಲನೇ ಓವರ್ಲೆ 4ನೇ ಬಾಲೇನೋ, 4ನೇ ಓವರ್ 3ನೇ ಬಾಲು ಸಿರಾಜ್ ಅಣ್ಣಂಗೆ ಪುಲ್ ಹೊಡಿದಕ್ಕೆ ಹೋಗ್ಬಿಟ್ಟು ಸ್ಕ್ವೇರ್ ಆಗಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಯ್ತು ಅಂತಂದ್ರೆ, ಏನು ಹೊಡೆದಿಲ್ಲ ಅಲ್ಲಿ, ಖಾಲಿ ಪಲಾವ್ ಆಗ್ಬಿಟ್ರು ಇವತ್ತು. ಕೆಳಗಡೆ ಕಚ್ಕೊಂಡು 0 ಸುತ್ತಿದ್ರು ಇವತ್ತು ಜೈಸ್ವಾಲ್ ಅವರು. ಇವ್ರು ಹೇಳೋದ್ಕೂ ಜೈಸ್ವಾಲ್ 0 ಸುತ್ತದ್ಕೂ ಒಂಥರ ಹೇಳಿ ಮಾಡಿಸ್ದಂಗೆ ಐತೆ. ವೈಭವ್ ಸೂರ್ಯವಂಶಿ ಡಾಮಿನೇಟ್ ಮಾಡ್ತಾರೆ, ಯಶಸ್ವಿ ಜೈಸ್ವಾಲ್ ಸುಮ್ಮನೆ ನಿಂತ್ಕೊಂಡಿರ್ತಾರೆ ಅಂತ ಹೇಳ್ತಾರಲ್ಲ. ಸೊ ಅದಕ್ಕೆ ಹೇಳಿ ಮಾಡಿಸ್ದಂಗೆ ಇತ್ತು ಇವತ್ತು. ಪಾಪ ವೈಭವ್ ಸೂರ್ಯವಂಶಿ ಅಣ್ಣ ಇವತ್ತು ನೋಡಿ ಯಾವ ಥರ ಆಡಿದ್ರು ಅಂತ. ಅಣ್ಣ ಅಂತ ಕರಿತೀನಿ, ಹೌದು ಅಣ್ಣ ಅಂತಲೇ ಕರಿಬೇಕು. ಆ ಥರ ಪರ್ಫಾರ್ಮೆನ್ಸ್ ಇವತ್ತು ಕೊಟ್ಟಿರೋದು. 96 ರನ್ ಇವತ್ತು, ಒಂಥರ ಮೆಚೋರ್ಡ್ ಇನ್ನಿಂಗ್ಸ್ನ ಆಡಿದ್ದು ಇವತ್ತು. ಪೋಪ್ಲಲ್ಲಿ ಡಮಾಲ್ ಡಿಮಿಲ್ಲ ನೋಡಿಲ್ಲ ನಾವು, ಅಷ್ಟೇನಾಗಿ ಡಮಾಲ್ ಡಿಮಿಲ್ಲ ನೋಡಿಲ್ಲ ಇವತ್ತು. ಅಂಗನಕ್ಕೆ ಹೋಯ್ತು ಜಡೇಜಾ ಅವರು ಸಖತ್ತಾಗಿ ಆಡಿದ್ದು ಇವತ್ತು ಪೋಪ್ಲಲ್ಲಿ. ಅವ್ರದೇ ಜಾಸ್ತಿ ಸ್ಟ್ರೈಕ್ ರೇಟ್ ಇತ್ತು ಪೋಪ್ಲಲ್ಲಿ ವೈಭವ್ ಸೂರ್ಯವಂಶಿಗೆ ಕಂಪೇರ್ ಮಾಡ್ತು ಅಂತಂದ್ರೆ. ಇನಿಷಿಯಲ್ 2 ವಿಕೆಟ್ ಬೇಗ ಕಳ್ಕೊಳ್ತಿದ್ವಿ. ಜುರಲ್ ಕೂಡ ಬೇಗ ಔಟ್ ಆಗಿ ಹೋಗ್ಬಿಟ್ರು, ಮುಡಾಫಿಗೆ ಕ್ಯಾಚ್ ಕೊಟ್ಬಿಟ್ಟು. ರಬಾಡ್ ಅವ್ರಿಗೆ ಬಿದ್ದಂಥ ವಿಕೆಟು, ಸಿರಾಜ್ ಅಣ್ಣಂಗೆ ಬಿದ್ದಂಥ ವಿಕೆಟು. 2 ವಿಕೆಟ್ ಬೇಗ ಬೀಳ್ತಾ ಇದ್ದಂಗೆ ಎಷ್ಟು ಪೋಪ್ಲಲ್ಲಿ ಆದರೂ ಕೂಡ 70 ರನ್ ಹೊಡಿತಾರೆ. 70 ರನ್ ಹೊಡಿತಾರೆ 2 ವಿಕೆಟ್ನ ಕಳ್ಕೊಂಡು. ಇವರು 69 ರನ್ ಹೊಡಿತಾರೆ ನೋಲಾಸಲ್ಲಿ GT ಅವರು. ಸೊ ಪೋಪ್ಲೆ ಇವ್ರ ಕಡೆನೇ ಆಗಿತ್ತು ಅಂತ ಅನ್ಕೊಳ್ಳಿ ರನ್ಸ್ ವಿಚಾರದಲ್ಲಿ. ಬಟ್ ವಿಕೆಟ್ಸ್ ವಿಚಾರಕ್ಕೆ ಬಂತು ಅಂದರೆ ಖಂಡಿತ GT ಅವರು ನೋಲಾಸ್ ಇದ್ರು. ಸೊ ಅದಕ್ಕೋಸ್ಕರನೇ 167 ರನ್ ಪಾರ್ಟ್ನರ್ಶಿಪ್ ಗುರು GT ಅವ್ರದ್ದು. ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ಲು ರೆಕಾರ್ಡ್ಗಳ ಹಿಸ್ಟ್ರಿಗಳು ಬರೀತಾವ್ರಲ್ಲಿ. 50+ ಪಾರ್ಟ್ನರ್ಶಿಪ್ಪು, 100+ ಪಾರ್ಟ್ನರ್ಶಿಪ್ ವಿಚಾರಕ್ಕೆ ಬಂತು ಅಂತಂದ್ರೆ ಹೈಯೆಸ್ಟ್ ನಂಬರ್ ಆಫ್ 100 ರನ್ಸ್ ಪಾರ್ಟ್ನರ್ಶಿಪ್ ಆಗಿರೋದು IPL ಇತಿಹಾಸದಲ್ಲೇ. AB de Villiers ಮತ್ತೆ ವಿರಾಟ್ ಕೊಹ್ಲಿ ಅವ್ರ ರೆಕಾರ್ಡ್ ಎಲ್ಲ ಬ್ರೇಕ್ ಮಾಡಿದ್ರು. ಕ್ರಿಸ್ ಗೆಲ್, ವಿರಾಟ್ ಕೊಹ್ಲಿ ಅವ್ರ ರೆಕಾರ್ಡ್ ಎಲ್ಲ ಬ್ರೇಕ್ ಮಾಡಿ ಹೋಗಿ ಮುಂದೆ ನುಗ್ತಾವ್ರು ಹಂಗೇನೆ. ಆ ರೇಂಜಿಗೆ ಆಡ್ತಾವ್ರು ಕನ್ಸಿಸ್ಟೆಂಟ್ ಆಗಿ. ಯಪ್ಪ ದ ಲೆವೆಲ್ ಆಫ್ ಕನ್ಸಿಸ್ಟೆನ್ಸಿ ಅನ್ಮ್ಯಾಚಬಲ್ ಗುರು. ಇವರಿಬ್ರು ಆಡ್ತಿರೋದು ಸಾಯಿ ಸುದರ್ಶನ್ ಮತ್ತೆ
ಶುಭನ್ ಗಿಲ್ ಇಬ್ಬರೇ ಸಾಕು ಮ್ಯಾಚ್ನ ಮುಗಿಸೋದಕ್ಕೆ. ಎಷ್ಟು ಮ್ಯಾಚ್ನ ಮುಗಿಸಿದ್ದಾರೆ, ಬರೀ ಈ ಸೀಸನ್ ಮಾತ್ರ ಅಂತಲ್ಲ, ಲಾಸ್ಟ್ ಸೀಸನ್ ತಗೊಂಡು ನೋಡಿ, ಲಾಸ್ಟ್ 2 ಸೀಸನ್ ತಗೊಂಡು ನೋಡಿ, ಇಬ್ಬರೇ ಸಾಕು ಮ್ಯಾಚ್ನ ಮುಗಿಸೋದಕ್ಕೆ. ಆ ಥರ ಆ ಲೆವೆಲ್ ಆಫ್ ಕನ್ಸಿಸ್ಟೆನ್ಸಿ ಆಡ್ತಾರೆ. ಈ ಥರ ಕನ್ಸಿಸ್ಟೆನ್ಸಿ ಯಾವ ಟೀಮಲ್ಲೂ ಕೂಡ, ಯಾವ ಓಪನರ್ಸು ಕೂಡ IPL ಇತಿಹಾಸದಲ್ಲಿ ಕೊಟ್ಟೇ ಇಲ್ಲ. ಆ ರೇಂಜಿಗೆ ಆಡ್ತಾ ಇದ್ದಾರೆ. 100 ರನ್ ಪಾರ್ಟ್ನರ್ಶಿಪ್ ಪ್ರತಿ ಸಲ ಬರಬೇಕು ಒಂದು ಟೂರ್ನಮೆಂಟಲ್ಲಿ ಅಂತಂದ್ರೆ ಸುಮ್ಮನೆ ಮಾತು ಅಲ್ವೇ ಅಲ್ಲ. ಈ ರೇಂಜಿಗೆ ಆಡ್ತಾ ಇದ್ದಾರೆ. ಸಡನ್ನಾಗಿ ನಾನು ಟ್ರಾನ್ಸಿಷನ್ ಆಗೋಗ್ಬಿಟ್ಟೆ, ಸೆಕೆಂಡ್ ಇನ್ನಿಂಗ್ಸ್ ಶಿಫ್ಟ್ ಆಗಿಬಿಟ್ಟೆ. ಫಸ್ಟ್ ಇನ್ನಿಂಗ್ಸ್ಗೆ ಬರೋಣ, ಮತ್ತೆ ಅಲ್ಲಿ 2 ವಿಕೆಟ್ ಬೇಗ ಬೀಳ್ತಂಗೆ 4th ಬರ್ತಾರೆ. ಆಶ್ಚರ್ಯ ಆಗೋಗ್ಬಿಡ್ತು ನನಗೆ, ಜಡೇಜಾ ಅವ್ರು ಏನು ಇಷ್ಟು ಮೇಲ್ಗಡೆ ಬಂದ್ಬಿಟ್ರು ಅಂತ. ಇಂಜುರಿ ಬೇರೆ ಆಗಿತ್ತು ಅವ್ರಿಗೆ, ಏನು ಇಂಜುರಿ ಕಾಣಿಸ್ತಾ ಇಲ್ಲ ಅಂತ ನೋಡ್ತು ಅಂದರೆ ಫಾರ್ಮ್ ನಮ್ಮ ತಿರ್ಗಾ ಹಿಡ್ಕೊಂಡ್ಬಿಟ್ಟು 30 ರನ್ ಹೊಡೆದಾಗ 33 ರನ್ ಹೊಡೆದಿದ್ರು. ಮತ್ತೆ ಹೋಗ್ತಾರೆ, ಆಗ್ತಾ ಇಲ್ಲ ಗುರು, ರಿಟೈರ್ಡ್ ಹರ್ಟ್ ಅಂತ ಹೋಗ್ತಾರೆ. ಅವ್ರು ಮತ್ತೆ ವಾಪಸ್ ಬರ್ತಾರೆ. ವಾಪಸ್ ಬಂದ್ಬಿಟ್ಟು ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಟ್ಟರು. ಓವರಾಲ್ ಆಗಿ ಒಂದು 45 ರನ್ ಹೊಡೆದಿದ್ದಾರೆ. ಸೊ ಪರವಾಗಿಲ್ಲ ಅಂತ ಹೇಳ್ಬೋದು. ಅದೇ ಇಂಜುರಿ ಆಗೋಕ್ಕಿಂತ ಮುಂಚೆ ಸಖತ್ತಾಗಿ ಕಾಣಿಸ್ಕೊಂತಿದ್ರು. ಹೋಗ್ಬಿಟ್ಟು ವಾಪಸ್ ಬಂದಿಲ್ಲ. ಅದಾದ್ಮೇಲೆ ಏನು ಅವಳಿ ಇವಳಿ ಏನು ಕೊಟ್ಟಿಲ್ಲ. ಅದೇ ಆಚಾರ್ ಬೇರೆ ಬರ್ತಾರೆ. ಜಡೇಜಾ ಹೋಗ್ತಾ ಇದ್ದಂಗೆ ರಿಟೈರ್ಡ್ ಆಗಿ ಹೋಗ್ಬಿಟ್ಟು ಬರ್ತಾ ಇದ್ದಂಗೆ ಆಚಾರ್ ಈ ಪೊಸಿಷನ್ಗೆ, ಈ ರೇಂಜಿಗೆ ಇಲ್ಲಿಗೆ ಪ್ರಮೋಟ್ ಮಾಡ್ತಾರೆ ಆರ್ಚರ್ನ. ಹೌದು, ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಬೆಟ್ರಾಗಿ ಪರ್ಫಾರ್ಮ್ ಮಾಡಿರೋ ನಮ್ಮ ಅದಕ್ಕೆ ಈ ರೇಂಜಿಗೆ ಪ್ರಮೋಟ್ ಮಾಡ್ತಾರೋ ಆರ್ಚರ್ನ ಅಂತ ಆಶ್ಚರ್ಯ ಆಗೋಗ್ಬಿಡ್ತು. ಅದು ಫೆರಾರಾಗಿನ ಮುಂಚೆ ಪ್ರಮೋಟ್ ಮಾಡ್ತಾರೋ ಇನ್ನ ಸ್ಟಂಡ್ ಆಗೋಗ್ಬಿಡ್ತು. ರಿಯಾನ್ ಪರಾಗ್ ಏನು ಗುರು ಮೂನಾ ಮಾಡಿದ್ದು ಅಂತ ಅನ್ನಿಸ್ಬಿಡ್ತು. ರಿಯಾನ್ ಪರಾಗ್ ಬಂದರು, ಒಂದು 4ನ ಒಂದು 6ನ ಹೊಡೆದ್ರು, ಶಾರ್ಟ್ ಬಾಲ್ ಬಿತ್ತು ಅಂತ 6ನ ಇಕ್ಕಿದ್ರು ರಶೀದ್ ಖಾನಿಗೆ. ಆಮೇಲೆ ಮತ್ತೆ ಫ್ಲಿಕ್ ಆಫ್ ಹೊಡೆಯೋಕೆ ಹೋಗ್ಬಿಟ್ಟು ಸೀದಾ ಬೌಂಡ್ರಿನಲ್ಲಿ ಕ್ಯಾಚ್ ಕೊಟ್ಬಿಟ್ಟು. ಆ ಥರ ಎಷ್ಟು ಸಲ ಔಟ್ ಆಗಿದ್ದಾರೆ ಗೊತ್ತಾ ಈ ಸೀಸನು ರಿಯಾನ್ ಪರಾಗ್. ಆ ಮಿಡ್ ವಿಕೆಟ್ ರೀಜನಲ್ಲಿ ಎಲ್ಲ ಸೀದಾ ಕೈಗೆ ಕೊಟ್ಟಿದ್ದಾರೆ. ಸೀದಾ ಕೈಗೆ ಫ್ಲಿಕ್ ಹೊಡಿತಾರೆ, ಕೈಗೆ ಹೋಗುತ್ತೆ, ಫ್ಲಿಕ್ ಹೊಡಿತಾರೆ, ಕೈಗೆ ಹೋಗುತ್ತೆ. ಸುಮಾರು ಸಲ ಔಟ್ ಆಗಿದ್ದಾರೆ. ಆ್ಯಂಡ್ ಅವ್ರು ಫಿಟ್ಟಾಗಿ ಕಾಣಿಸ್ತಾ ಇಲ್ಲ, ಅದು ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಅವರು ಓಡ್ತಾ ಇರೋಂಥ ರೀತಿ ನೋಡ್ತು ಅಂದರೆ ಫೀಲ್ಡಿಂಗ್ ಆನ್ ಫೀಲ್ಡು, ಹೌದು ಕ್ಯಾಪ್ಟನ್ಸಿನೋ ಚೆನ್ನಾಗಿ ಮಾಡಿರ್ಬೋದು ಈ ಟೂರ್ನಮೆಂಟಲ್ಲಿ. ರಾಜಸ್ಥಾನ್ ರಾಯಲ್ಸ್ ಇಲ್ಲಿವರೆಗೂ ಕೂಡ ಕರ್ಕೊಂಡ್ಬಂದಿರ್ಬೋದು. ಬಟ್ ಆನ್ ಫೀಲ್ಡ್ ಅವರ ಪ್ರೆಸೆನ್ಸ್ ಏನಿದೆ, ಅವ್ರ ಎಫರ್ಟ್ ಏನಿದೆ ಅದಷ್ಟು ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಅವ್ರಿಗೂ ನಿಗಲಾಗಿದೆ, ಏನೋ ಸ್ವಲ್ಪ ಪ್ರಾಬ್ಲಮ್ ಇರೋ ಥರ ಕಾಣಿಸ್ತಾ ಇದ್ದಾರೆ. ಏನು ಪ್ರಾಬ್ಲಮ್ ಅಂತ ಕ್ಲಾರಿಟಿ ಸಿಕ್ಕಿಲ್ಲ ನಮಗೆ. ಇನ್ಫ್ಯಾಕ್ಟ್ ಈ ಮ್ಯಾಚ್ ಅಲ್ಲ, ಲಾಸ್ಟ್ ಮ್ಯಾಚು ಕೂಡ ಅವ್ರ ಪ್ರಾಬ್ಲಮ್ ಇದ್ದರು, ಓಡ್ತಾ ಇಲ್ಲ ಅಷ್ಟಾಗಿ. ಅವ್ರ ಫಿಟ್ನೆಸ್ ಅಷ್ಟನ್ನ ಸ್ಟ್ಯಾಂಡರ್ಡ್ಸ್ ಕಾಣಿಸ್ತಾ ಇಲ್ಲ. ಹೋಪ್ಫುಲಿ ಬೇಗ ರಿಕವರ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇನ್ನೇನಕ್ಕೆ ರಿಕವರ್ ಆಗಬೇಕು ಗುರುಬಿಡು, IPL ಆಯ್ತು ಅಲ್ಲ, ಅವ್ರ ಆರೋಗ್ಯದ ವಿಚಾರ ಹೇಳ್ತಿರೋದು ನಾನು. ಬೇಗ ರಿಕವರ್ ಆಗಲಿ, ಅವರು ರಿಕವರ್ ಆಗಲಿ, ಮತ್ತು ಜಡೇಜಾನು ಕೂಡ ರಿಕವರ್ ಆಗಲಿ. ಸೊ ಈ ಕಡೆಯಿಂದ ಅದೇ ಒಳ್ಳೆ ಸ್ಕೋರ್ ಹೊಡೆದಿದ್ದು ವೈಭವ್ ಸೂರ್ಯವಂಶಿ ಅವರು. ನಾವು ಅನ್ಕೊಂಡಿದ್ವಿ ಇವತ್ತು ಕೂಡ ಸೆಂಚುರಿ ಬರುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಬಿಹೈಂಡ್ ಹೊಡಿದಕ್ಕೆ ಹೋಗ್ಬಿಟ್ಟು ರಬಾಡಾ ಅವ್ರಿಗೆ ವಿಕೆಟ್ನ ಒಪ್ಪಿಸ್ತಾರೆ. ಒಳ್ಳೆ ಬೌಲಿಂಗ್ ಹಾಕಿದ್ರು ಅಂತ ಹೇಳ್ಬೇಕು ಇವತ್ತು ರಬಾಡಾ ಅವರು. ಜೇಸನ್ ಹೋಲ್ಡರ್ಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ಇವ್ರದ್ದು ಬೇರೆ ಎತ್ತಿದ್ರಲ್ಲಪ್ಪ ದಸುನ್ ಶನಾಕ್ ಅವ್ರದ್ದು. ಸೊ ಅವ್ರದ್ದು ಒಂದು ಕಾಟ್ ಬಿಹೈಂಡ್ ಆಯಿತು. ಸೊ ಅದಾಗ್ತಾ ಇದ್ದಂಗೆ ಲಾಸ್ಟಿಗೆ ಒಂದು ಹೋಪ್ ಆಗಿದ್ದು ಫೆರಾರ ಅವರು 11 ಬಾಲಿಗೆ 38. ಯಪ್ಪ, ಲಾಸ್ಟ್ ಅವ್ರು ಏನು ಡಾಮಿನೇಷನ್ ಕೊಟ್ಟಿದ್ದು, 4 6 ಇಟ್ಟಿದ್ದು ರಶೀದ್ ಖಾನಿಗೆ ಇಟ್ಟಾಡ್ ಸಿಕ್ಬಿಟ್ರು ಹಂಗೇನಲ್ಲಿ. ಅವ್ರು ಹೊಡೆದಿದ್ದಕ್ಕೆ 200 ದಾಟಿದ್ದು, ಇಲ್ಲಾಂದ್ರೆ 200 ದಾಟ್ತಿರ್ಲಿಲ್ಲ ಇವ್ರದ್ದು. ಆಟ ಆಡ್ಕೊಂಡು ಒಳ್ಳೆ ಚಿಲ್ಲರೆ ಆಟಗಳು ಆಡ್ತಾ ಇದ್ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು. ಬರೀ ವೈಭವ್ ಸೂರ್ಯವಂಶಿ ಒಬ್ರು ಆಡಬೇಕಾಗಿತ್ತಲ್ಲಿ. ಇನ್ನು ಅಂದರೆ ಜಡೇಜಾ ಕೂಡ ಆಡಿದಾರೆ, ಇಲ್ಲ ಅಂತಲ್ಲ. ಬಟ್ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು. ನೋಡಿ ಪ್ಲೇ ಆಫ್ಸಲ್ಲಿ 2 ಮ್ಯಾಚ್ ಆಗಿದೆ, 2 ಮ್ಯಾಚಲ್ಲಿ ಅಂದರೆ 3 ಮ್ಯಾಚ್ ಆಗಿದೆ ಇದು ಸೇರಿಸ್ಕೊಂಡು. ಬಟ್ 2 ಮ್ಯಾಚಲ್ಲಿ ಹೆಂಗಾಗಿದ್ದು ಅಂದರೆ 240+ 250+ ಎಲ್ಲ ಹೊಡೆದಿದ್ರು. ಬಟ್ ಈ ಮ್ಯಾಚು ಕೂಡ ಸ್ಕೋರ್ ಬೇಕಾಗಿತ್ತು. ಇನ್ನು ಗುಜರಾತ್ ಟೈಟನ್ಸ್ಗೆ ಗೊತ್ತಿತ್ತು ಈ 215 ಈ 220 ಈ ರೇಂಜ್ಗೆಲ್ಲ ಕೊಡ್ತು ಅಂದರೆ ಪಕ್ಕ ಹೊಡಿತಾರೆ. ಅದೇ 240 250 ರೇಂಜ್ಗೆಲ್ಲ ಕೊಡ್ತು ಅಂತಂದರೆ ಸ್ವಲ್ಪ ಕಾಂಪ್ಲಿಕೇಟ್ ಆಗೋಗ್ಬಿಡುತ್ತೆ ಗುಜರಾತ್ ಟೈಟನ್ಸ್ಗೆ. ಅವರಿಬ್ಬರು ಏನೇ ಆಡ್ಬೋದು, ಸಾಯಿ ಸುದರ್ಶನ್ ಮತ್ತು ಗಿಲ್ಲು 250 ಟಾರ್ಗೆಟ್ನ ಕೊಡ್ತು ಅಂದರೆ ಅದು ದೊಡ್ಡದಾಗೇ ಕಾಣಿಸುತ್ತೆ ಅಂತ ಗೊತ್ತಿತ್ತು. ಬಟ್ ಇವರು ಅದನ್ನ ಕನ್ವರ್ಟ್ ಮಾಡೋದಕ್ಕೆ ಆಗಲಿಲ್ಲ. ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಬ್ಯಾಟಿಂಗ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು ನಾವು ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂದ. ಬಟ್ ಆ ಮಟ್ಟದ ಆಕ್ರಮಣಕಾರಿ ಇನ್ನಿಂಗ್ಸ್ ಏನಿತ್ತು ಫಸ್ಟ್ ಮ್ಯಾಚಲ್ಲಿ ಆಡಿದ್ರಲ್ಲ, ಅದು ಬರಲಿಲ್ಲ ವೈಭವ್ ಸೂರ್ಯವಂಶಿ ಅವರಿಂದ. ಬಂತು ಬಟ್ ಆ ರೇಂಜಲ್ಲಿ ಬರಲಿಲ್ಲ ಅಷ್ಟೇ. ಫೆರಾರ ಸಖತ್ತಾಗಿ ಆಡಿದ್ರು ಗುರು, ಕ್ರೆಡಿಟ್ ಕೊಡಲೇಬೇಕು. 11 ಬಾಲಿಗೆ 38 ಸುಮ್ಮನೆ ಅಲ್ಲಿ ಸಖತ್ತಾಗಿ ಆಡಿದ್ದಾರೆ. ಸೊ ಈ ಒಂದು ಟಾರ್ಗೆಟ್ನ ಚೇಸ್ ಓನ್ ಮಾಡೋದಕ್ಕೆ ಅಂತ ಬರ್ತಾರೆ. ಬೇಸ್ ಇನ್ನೇನು ಹೇಳೋದಪ್ಪ, ಸಾಗಲ್ಲ, ನೆಲ ಮೇಲೆ ಆಡ್ತಾರೆ. ಇವ್ರು 6 ಬಂದಿದೆ, ಬೌಂಡ್ರಿ 6 ಬಂದಿದ್ದು 9ನೇ ಓವರಲ್ಲಿ. ಮಗ ನಂಬ್ತೀರಾ? ಹೌದು, ಪೋಪ್ಳೆಲಿ 69 ರನ್, ಕ್ಲೋಸ್ ಟು 70 ರನ್ ಅಂತ ಅನ್ಕೊಳ್ಳಿ. 70 ರನ್ ಹೊಡೆದಿದ್ದಾರೆ. ಕಳಪೆ ಆಟ ಅಲ್ಲ ಅದು. 70 ರನ್ ಪೋಪ್ಳೆಲಿ ಹೊಡಿಬೇಕು ಅಂತ ಎಲ್ಲ ಕೆಳಗಡೆ ಅಲ್ಲಿವರೆಗೂ ಕೂಡ 9ನೇ ಓವರ್ವರೆಗೂ ಕೂಡ 104 ಹೊಡೆದಿರ್ತಾರೆ. 1 6 ಹೊಡೆದಿರೋದಿಲ್ಲ, 104 ಬರ್ರಿ ಬೌಂಡ್ರಿಲಿ ಆಟ ಆಡಿದ್ದಾರೆ. ಆಮೇಲೆ ಯಾವಾಗ ಶುಭ್ಮನ್ ಗಿಲ್ಗೆ ಯಾವಾಗ 50 ಆಯಿತು ಅವಾಗಿಂದ 6 ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಶುಭ್ಮನ್ ಗಿಲ್ಲು. ನಜ್ಜಿ ತಗೋ ಅಂತ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಫ್ಲಾಟ್ ಕೆಳಗಡೆನೆ ನೋಡಿ. 6ಗಳು ಅಷ್ಟೇನೆ, ಏನು ಅಂತ ಆಕಾಶದ ಮೇಲೆ ಆರ್ಕೊಂಡು ಹೋಗ್ತಾ ಐತೆ 6. ಅವನ ಹತ್ರ ಎಲ್ಲ ಏನಿಲ್ಲ. ಅದನ್ನು ಕೂಡ 6ಗಳು ಹೊಡೆದ್ರು ಕೂಡ ಫ್ಲಾಟ್ ಆಗಿ ಹೊಡೆದಿದ್ದು ಶುಭ್ಮನ್ ಗಿಲ್ ಹೊಡೆದಂಥ 6ಗಳು ಎಲ್ಲ ನೆಲದ ಮೇಲೆ ಹಿಡ್ದಕ್ಕೆ ನೋಡ್ತಾ ಇದ್ರು. 167 ರನ್ನ ಸಾಲಿಡ್ ಓಪನಿಂಗ್ ಪಾರ್ಟ್ನರ್ಶಿಪ್ ಬರ್ತಾ ಇದ್ದಂಗೆ ಮಗ ಗೊತ್ತಾಗೋಗ್ಬಿಡ್ತು ಇದು ಮ್ಯಾಚ್ ಸೀಲ್ ಡೌನ್ ಆಗೋಗ್ಬಿಟ್ಟೈತೆ ಅಂತ. ಬೇಕಾಗಿದ್ದು ಎಷ್ಟಮ್ಮ ರನ್, 44 ಬಾಲಿಗೆ 45 ಬೇಕಾಗಿತ್ತು. ಏನು ಅಲ್ಲಿ ರನ್ನೇ ಬಾಲಿಗೆ ತಗೊಂಬಂದು ನಿಲ್ಸೋರು ಆರಾಮಾಗಲ್ಲಿ.
ಆಲ್ಮೋಸ್ಟ್ ಒಂದು 50 ಬಾಲ್ ಇದ್ದಾಗಲೇ ರನ್ನೇ ಬಾಲ್ಗೆ ತೊಗೊಂಬಂದು ನಿಲ್ಸಿದ್ರು. ಸೊ ಅಲ್ಲಿಂದ ಬಂದವ್ರು ಇನ್ನು ಅದನ್ನು ಕನ್ವರ್ಟ್ ಮಾಡೋಕ್ಕಾಗಲ್ವ, ಇನ್ನೂ ಬೇಗ ಮುಗಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಆಡ್ತಿದ್ದಂಥ ರೀತಿ ಹೆಂಗಿತ್ತು ಅಂದರೆ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಅವರಿಬ್ಬರು ಔಟ್ ಆಗಿಲ್ಲ ಅಂತಂದರೆ ಇನ್ನೂ ಒಂದು 2 ಓವರ್ ಸ್ಪೇರ್ ಹೊಡೆದಿರೋರು. ಹೌದು, ಲಾಸ್ಟ್ ಸೆಕೆಂಡ್ ಓವರ್ಗೂ ಹೋಯ್ತು ಮ್ಯಾಚು. ಬಟ್ ಇನ್ನೊಂದು 2 ಓವರು ಆಲ್ಮೋಸ್ಟ್ 16ನೇ ಓವರು ಅಥವಾ 17ನೇ ಓವರೇನೆ ಮುಗಿದೋಗ್ಬಿಟ್ಟಿರೋದೇನೋ ಮ್ಯಾಚ್ ಅವರಿಬ್ರು ಇದ್ದಿತ್ತು ಅಂತಂದಿದ್ರೆ. ಸೊ ಅನ್ಫಾರ್ಚುನೇಟಾಗಿ ವಿಕೆಟ್ ಬೀಳ್ತಾ ಇದ್ದಂಗೆ ಸಾಯಿ ಸುದರ್ಶನ್ದು ಅದವ್ರದ್ದಲ್ಲ ವಿಕೆಟು, ಬ್ರಿಜೇಶ್ ತಲಾ ಅದು ವಿಕೆಟು, ಅವ್ರದೇ ವಿಕೆಟು, ತಲೆ ಮೇಲೆ ಚಪ್ಪಡಿ ಹೇಳ್ಕೊಂಡಿದ್ದು ಅವ್ರದೇ ವಿಕೆಟ್. ಜೇಕಬ್ ಡಫಿ ತಲಾ ವಿಕೆಟ್ ಅದು ಅವ್ರದೇ ವಿಕೆಟ್, ಅವ್ರ ಮೇಲೆ ತಲೆ ಮೇಲೆ ಚಪ್ಪಡಿ ಅವರೇ ಹೇಳ್ಕೊಂಡ್ರು. ಶುಭ್ಮನ್ ಗಿಲ್ ಸಾಲಿಡ್ ಆಗಿ ಬೋಲ್ಡ್ ಇದು ಮಾಡಿದ್ರು, ಇವರು LBW ಮಾಡಿದ್ರು. ಇನ್ಫ್ಯಾಕ್ಟ್ ಅವ್ರು DRS ಕೂಡ ತಗೊಳಕ್ ಹೋಗ್ಲಿ, ಯಾಕಂದ್ರೆ ಪ್ಲಂಬಿನ್ ಫ್ರಂಟು DRS ತೊಗೊಬೋದಾಗಿತ್ತು ಬೇಕಾರೆ. ಅವ್ರು ಏನಲ್ಲೇನು DRS ಇಲ್ಲ ಅಂತ 2 DRS ಇತ್ತಲ್ಲಿ, ವೇಸ್ಟ್ ಮಾಡಬೇಕು ಅಂತ ತೊಗೊಬೋದು. ಬಟ್ ಗೊತ್ತಿತ್ತು ಅವ್ರಿಗೆ ಪ್ಲಂಬಿನ್ ಫ್ರಂಟುಗಳು ಕ್ಲಿಯರ್ ಕಟ್ಟಾಗಿ ಯಾರು ಕರೋ ಬುಡ ಹೊಡೆದೈತೆ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಶುಭ್ಮನ್ ಗಿಲ್ ತೊಗೊಂಡಿಲ್ಲ. ಸೆಂಚುರಿ ಆದ ನಂತರ LBW ಆಗ್ತಾರೆ. ಇನ್ಫ್ಯಾಕ್ಟ್ ಅರ್ಲಿನೇ ಬರಬೇಕಾಗಿರುತ್ತೆ ವಿಕೆಟು. ನಾವು ಯಾವಾಗಲೂ ಹೇಳೋವಾಗೇ ಸಾಯಿ ಸುದರ್ಶನ್ ಮತ್ತು ಗಿಲ್ನ ವಿಕೆಟ್ನ ಪೋಪ್ಲಲ್ಲಿ ಯಾವಾಗ ತೆಗಿತೀರೋ ಅವಾಗ ಮ್ಯಾಚು ಸೀಲ್ ಡೌನ್ ಆಗುತ್ತೆ. ಇಲ್ಲ ಅಂದರೆ ಮ್ಯಾಚು ಕಲಾಸೇನೆ ಅದು. RCB ಆ ಕೆಲಸ ಮಾಡಿದ್ರು, ಇಬ್ಬರು ವಿಕೆಟ್ನು ಕೂಡ ಬೇಗ ತೆಗೆದ್ರು. ಲಕ್ಕೋ ಅನ್ಲಕ್ಕೋ ಸಾಯಿ ಸುದರ್ಶನ್ ಔಟ್ ಆದರು. ಇಬ್ಬರು ವಿಕೆಟ್ ಬೀಳ್ತಾ ಇದ್ದಂಗೆ RCB ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟೇ, ಬೇರೆ ಏನು ಇಲ್ಲ ಅಲ್ಲಿ. ಸೊ ಇನ್ನೇನು ಹೇಳ್ತೀರಪ್ಪ, ಇವರಿಬ್ಬರನ್ನ ಸೀಲ್ ಡೌನ್ 167 ರನ್ ಹೊಡಿತಾ ಇದ್ದಂಗೆ ಸೀಲ್ ಡೌನ್ ಆಗೋಯ್ತು. ಅವರಿಬ್ಬರು ವಿಕೆಟ್ ಬಿದ್ರೂ ಸಹ ವಾಷಿಂಗ್ಟನ್ ಸುಂದರ್ ಒಂದು ಸ್ವಲ್ಪ 16 ರನ್ ಹೊಡೆದ್ಬಿಟ್ಟು ಔಟ್ ಆಗಿದ್ದಾರೆ ಬರ್ಜರ್ ಅವ್ರಿಗೆ. ಏನು ಅದೇನು ಅಂತ ಸೈಕ್ ಆಗೋವಂಥದ್ದೆಲ್ಲ ಏನಿಲ್ಲ ಅಲ್ಲಿ. ಏನೇನು ಯಾರು ಹೊಡೆಯೋರೇ ಇಲ್ಲ, ಒಂಥರ ಪೀಕ್ಲಾಟಕ್ಕೆ ಬರ್ತೀವಿ ಅನ್ನೋ ಥರ ಏನೂ ಇಲ್ಲ ಸಿಚುವೇಶನು. ಅಲ್ಲಿ ರನ್ನೇ ಬಾಲ್ಗೆ ಬಂದು ಕೂತ್ಕೊಂಡಿತ್ತು, ಆರಾಮಾಗೆ ಗೆಲ್ಲುವಂಥ ಸಿಚುವೇಶನೆಲ್ಲ ಔಟ್ ಆಗಿತ್ತು. ಸೊ ಬಂದ್ಬಿಟ್ಟು ಅಲ್ಲಿ ಮ್ಯಾಚ್ನ ಆರಾಮಾಗಿ ಮುಗಿಸ್ಕೊಂಡು ಕೊಟ್ಟರು. ಅವ್ರ ಜೊತೆಗೆ ಬಟ್ಲರ್ ಅವರ ಜೊತೆಗೆ ಟೆವಾಟಿಯಾ ಅವರು. ಸೊ ಇನ್ನೇನಲ್ಲಿ ಟೆವಾಟಿಯಾ ಆಡೋದು ಏನು ಹೇಳೋದು ಏನೂ ಇಲ್ಲ ಅಲ್ಲಿ, ಆರಾಮಾಗಿ ಮುಗಿಸಿದ್ರು ಮ್ಯಾಚ್ನ. ಅಲ್ಲಿ ಸಿಂಗಲ್ ಒಂಥರ 1 ಹ್ಯಾಂಡ್ ಡಾಮಿನೇಷನ್ ಅಂತ ಹೇಳ್ಬೇಕಷ್ಟೇ. ಆ ಓಪನಿಂಗ್ ಪೇರ್ 167 ರನ್ ಯಾವಾಗ ಬಿಟ್ಕೊಂಡ್ರು ಇವರು, ಅವಾಗಲೇ ಮ್ಯಾಚ್ ಮುಗಿದೋಗಿತ್ತಲ್ಲಿ. ಸುಮ್ಮನೆ ಅಲ್ಲಿ ಮಕ ನೋಡ್ಕೊಂಡು ನಿಂತ್ಕೋಬೇಕಾಗಿತ್ತು. ವೈಭವ್ ಸೂರ್ಯವಂಶಿ ಮಕ ನೋಡೋಕೆ ಆಯ್ತಿರಲಿಲ್ಲ ಗುರು ಇವತ್ತು. ನನ್ನ ಅಜ್ಜಿ ನಾನು ಇನ್ನೂ ಅಗ್ರೆಸಿವ್ ಆಗಿ ಆಡಿತ್ತು ಅಂದರೆ ಮ್ಯಾಚ್ನ ಗೆಲ್ಬೋದಾಗಿತ್ತಲ್ವ ಅಂತ ಅನ್ಕೊಂಡಿರ್ತಾರೆ. ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಆಗಿ ಆದರೆ ಫಸ್ಟ್ ಮ್ಯಾಚ್ ಆಡಿತ್ತಲ್ಲ ಆ ರೇಂಜಿಗೆ ಅಗ್ರೆಸಿವ್ ಆಗಿ ಆಡಿತ್ತು ಅಂದರೆ ಮ್ಯಾಚ್ನ ಗೆಲ್ಬೋದಾಗಿತ್ತಲ್ವಾ ಅಂತ ಅನ್ಕೊಂತಿರ್ತಾರೆ ವೈಭವ್ ಸೂರ್ಯವಂಶಿಯವರು. ಬಿಡಿ, ಹೋಗ್ತಾ ಆ್ಯಕ್ಚುಲಿ ವಿಕೆಟು ಬೆಟರ್ ಆಯ್ತಾ ಹೋಯ್ತು ಅಂತ ಅನಿಸ್ತಾ ಇದೆ ಗುರು. ಫಸ್ಟ್ ಇನ್ನಿಂಗ್ಸ್ಗೆ ಕಂಪೇರ್ ಮಾಡ್ತು ಅಂತ ಇವ್ರು ಸ್ಟ್ರಗಲ್ ಮಾಡಿದ ರೀತಿ ಎಲ್ಲ ನೋಡ್ತಾರೆ. ವೈಭವ್ ಎಸ್ಪೆಷಲಿ ಇವರು ಕೂಡ ಏನಂತ ಹೆವಿ ರೇಟಲ್ಲಿ ಆಡಲಿಲ್ಲ. ಅಂದರೆ ಫಸ್ಟ್ ಮ್ಯಾಚಿಗೆ ಕಂಪೇರ್ ಮಾಡಿದ್ರೆ, ಪ್ಲೇ ಆಫ್ಸ್ನ ಫಸ್ಟ್ ಮ್ಯಾಚಿಗೆ ಕಂಪೇರ್ ಮಾಡಿದ್ರೆ ಗೆದ್ದಿದ್ರಲ್ಲ ಲಾಸ್ಟ್ ಮ್ಯಾಚು, ಆ ಮ್ಯಾಚಿಗೆ ಕಂಪೇರ್ ಮಾಡಿದ್ರೆ ಈ ಮ್ಯಾಚ್ ಅಷ್ಟು ಅಗ್ರೆಸಿವ್ ಆಗಿ ಆಡಲಿಲ್ಲ. ಸೊ ಪ್ಲ್ಯಾನ್ ಕೂಡ ಮಾಡ್ಕೊಂಬಂದ್ರು ವೈಭವ್ ಸೂರ್ಯವಂಶಿಗೆ ಅಷ್ಟು ಈಸಿಯಾಗಿ ಕೊಡ್ತಾ ಇರಲಿಲ್ಲ. ವೈಭವ್ ಸೂರ್ಯವಂಶಿ ಒಬ್ಬರನ್ನೇ ಡಾಮಿನೇಟ್ ಮಾಡ್ತಾರೆ ಅಂತ ಗೊತ್ತಿದ್ದವ್ರಿಗೆ. ಸೊ ಅಷ್ಟು ಈಸಿಯಾಗಿ ಕೊಡ್ತಿರಲಿಲ್ಲ. ಯಾರ್ಕರ್ಸ್ ಹಾಕ್ತಿದ್ರು, ಬೌನ್ಸರ್ಸ್ ಹಾಕ್ತಿದ್ರು, ಆಟ ಆಡಿಸ್ತಾ ಇದ್ರು ಸಖತ್ತಾಗೆ. ಸೊ ಪ್ಲ್ಯಾನ್ ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಅಂತ ಹೇಳಬೇಕು. ಎಲ್ಲ ಕಡೆಯಿಂದನೂ ಕೂಡ ಎಕ್ಸಿಕ್ಯೂಟ್ ಮಾಡಿದರೆ GT. ಅದಕ್ಕೋಸ್ಕರನೇ ಈ ಒಂದು ಪೊಸಿಷನ್ ಇರೋದು. RCB ಜೊತೆಗೆ ಬರ್ತಾ ಇದ್ದಾರೆ ಫೈನಲ್ಗೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.